ಸ್ನೇಹಿತರೆ ನಮಸ್ಕಾರ. ಇವತ್ತು ಡಿಫ್ರೆಂಟಾಗಿ ಚೇಪೆಕಾಯಿ ರಸಮ್. ಏನು ಹೇಳಿ, ಚೇಪೆಕಾಯಿ ರಸಮ್ ಸಾವಿರಾರು ಜನ ಅಡುಗೆ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಪ್ರಭು ಶೆಟ್ಟಿ ಫುಡ್ ಚಾನಲ್ಲೇ ಡಿಫ್ರೆಂಟು. ಏನಂತೀರಾ? ಒಂದೇ ಒಂದು ಸಲ ಚೇಪೆಕಾಯಿ ರಸಮ್ ತಿಂದು ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. 3 ಚೇಪೆಕಾಯಿ ತೊಗೊಂಡು ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿ ಜಾರ್ಗೆ ಹಾಕಿ ಪೇಸ್ಟಾಗಿ ರುಬ್ಕೊಳ್ಳಿ. ರುಬ್ಬಿದಾದ ಮೇಲೆ ಫಿಲ್ಟರ್ ಮಾಡಿ, ಪಿಜ್ಜಾ ಎಲ್ಲ ಇರುತ್ತೆ, ಸ್ವಲ್ಪ ನೀರು ಹಾಕಿ ಫಿಲ್ಟರ್ ಮಾಡಿ ಈ ಥರ ಇಟ್ಕೊಳ್ಳಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಸೈಡ್ಗಿಡಿ. ಚಿಕ್ಕ ರೋಲ್ ಇದ್ದರೆ ರೋಲ್ ಇಟ್ಕೊಳ್ಳಿ, ಇಲ್ಲಾಂದರೆ ಜಾರಲ್ಲಿ ಮಾಡ್ಕೊಳ್ಳಿ. ಕಾಳುಮೆಣಸು, ಜೀರಿಗೆ, ಒಣಗಿರೋ ಮೆಣಸಿನ್ಕಾಯಿ, ಕರಿಬೇವು ಅಷ್ಟು ರಪ್ಪ ಅಂತ ಕುಟ್ಟಿ, ಬೆಳ್ಳುಳ್ಳಿ ಚಿಪ್ಪೆ ಸಮೇತವಾಗಿ ರಪ್ಪ ಅಂತ ಕುಟ್ಟಿ, ಟೊಮೊಟೊ ಹಾಕಿದ್ಮೇಲೆ ಸ್ಲೋವಾಗಿ ರೋಲಲ್ಲಿ ರುಬ್ಬಿ, ಅದೇ ಥರ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಕುಟ್ಟಿ, ಅಷ್ಟೂ ಚೇಪೆಕಾಯಿ ರುಬ್ಬಿರುವಂಥ ನೀರಲ್ಲಿ ಹಾಕಿ ರಪ್ಪ ಅಂತ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕಿ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಡಿ. ಸ್ವಲ್ಪ ಹೊತ್ತು ಕುದಿ ಬರೋ ಮುಂಚೆ ಸ್ವಲ್ಪ ಎಣ್ಣೆ, ಸಾಸಿವೆ, ಒಣಗಿರೋ ಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವು ಎಣ್ಣೆಯಲ್ಲಿ ಫ್ರೈ ಮಾಡಿ ರಸಮ್ಗೆ ಹಾಕಿ. ರಸಮ್ ಯಾವತ್ತೂ ಜಾಸ್ತಿ ಕುದಿಸ್ಬಾರ್ದು. ನೊರೆ ಕಟ್ಟಿದ ತಕ್ಷಣವೇ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ ನಿಂಬೆಹಣ್ಣು ರಸ ಬಿಡಿ. ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆಯನ್ನು ಸೂಪರಾಗಿರುತ್ತೆ. ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.